ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರೂಫ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ DMS ಸಬ್ಜೆಕ್ಟ್ ಅಲ್ಲಿ. ಸೊ ಇವಾಗ ಅವ್ರು ಏನಂತ ಕೇಳಿರೋದು, ಪ್ರೂವ್ ದ ಐಡೆಂಟಿಟಿ ಆಫ್ G ಈಸ್ ಯೂನಿಕ್. ಎರಡನೇದು, ಇನ್ವರ್ಸ್ ಆಫ್ ಈಚ್ ಎಲಿಮೆಂಟ್ ಆಫ್ G ಈಸ್ ಯೂನಿಕ್. ಸೊ ಇವೆರಡನ್ನು ಕೂಡ ನಮಗೆ ಕಂಡುಹಿಡಿಯಿರಿ ಅಂದ್ರೆ ಪ್ರೂವ್ ಮಾಡ್ರಿ ಅಂತ ಹೇಳಿದೆ. ಫಸ್ಟ್ ಏನ್ ಮಾಡೋಣ, ಐಡೆಂಟಿಟಿ ಆಫ್ G ಈಸ್ ಯೂನಿಕ್. ಐಡೆಂಟಿಟಿ ಅಂತಂದ್ರೇನು, ಐಡೆಂಟಿಕಲ್, ಎರಡು ಕೂಡ ಒಂದಕ್ಕೊಂದು ಸೇಮ್ ಇರುವಂತವು. ಸೊ ಸೇಮ್ ಇದ್ರೆ ಅದು ಯೂನಿಕ್ ಆಗಿರುತ್ತೆ ಅಂತ ನಾನು ಹೇಳಿದೆ. ಸೊ ಅದಕ್ಕೋಸ್ಕರ ಸಪೋಸ್ ದೇರ್ ಆರ್ ಟೂ ಐಡೆಂಟಿಟಿ ಎಲಿಮೆಂಟ್ ಅಂತಂದ್ರೆ ನೋಡಕ್ ಸೇಮ್ ಇರುವಂತವು. ಐಡೆಂಟಿಕಲ್ ಅಂತ ಅಂದ್ರೆ ಏನಂತೀರಾ, ಎರಡು ಕೂಡ ಸೇಮ್ ಇದೆ ಅಂತ ಅಲ್ವಾ. ಸೊ ಸೇಮ್ ಇರುವಂತ ಎಲಿಮೆಂಟ್ ಅನ್ನ ತಗೊಂಡಿದ್ದೀನಿ, E1 ಮತ್ತೆ E2. ಸರಿನಾ? ನೆಕ್ಸ್ಟ್, ಸಿನ್ಸ್ E1 ಈಸ್ ಎನ್ ಐಡೆಂಟಿಟಿ ಎಲಿಮೆಂಟ್ ಆಗಿರೋದ್ರಿಂದ ಅದಕ್ಕೆ ನಾನು ಯಾವ್ದಾದ್ರು ಒಂದು ಎ ಅನ್ನ ಮಲ್ಟಿಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ E1 ಇಂಟು ಎ ವಿಲ್ ಬಿ ಈಕ್ವಲ್ ಟು ಎ ಇಂಟು E1. ಸೊ ಅದನ್ನ ನಾನು ಸಿಂಪ್ಲಿಫೈಡ್ ವರ್ಷನ್ ಆಗಿ ಎ ಅಂತ ಬರೀಬಹುದು. ಸರಿನಾ? ಸೊ ಇವಾಗ ಫಾರ್ ಆಲ್ ಎ ಬಿಲಾಂಗ್ ಟು G, ಅದೇ ರೀತಿ ನಾವು E2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿನ್ಸ್ E2 ಈಸ್ ಎನ್ ಐಡೆಂಟಿಕಲ್ ಎಲಿಮೆಂಟ್, E2 into A is equal to A into E2, which can be written as A. This shows that A into E1 is equal to A, which is equal to A into E2. ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇವೆರಡಕ್ಕೂ ಕೂಡ ಸೇಮ್ ಇದೆ A. ಸೊ ಅಲ್ವಾ? ಸೊ ಅದಕ್ಕೋಸ್ಕರ hence E1 is equal to E2 ಅಂತ ಬರೀಬಹುದಾ? ಎಸ್. So E1 is equal to E2. So that is both E1 and E2 are not different ಅಂತಂದ್ರೆ ಎರಡು ಕೂಡ ಐಡೆಂಟಿಕಲ್ ಸೇಮ್ ಇದಾವೆ. There exists only one unique. ಒನ್ ಅಂತ ಅಂದ್ರೇನು ಯೂನಿಕ್, ಕೇವಲ ಒಂದೇ ಒಂದಿರೋದು ಎಲಿಮೆಂಟ್. ಸೊ ಅದನ್ನ ನಾವು ಇಲ್ಲಿ ಡಿಫ್ರೆಂಟ್ ಇರಬಹುದಾ ಅಂತ ತಗೊಂಡು ನೋಡಿದ್ವಿ. ಬಟ್ ಏನಂತ ಪ್ರೂವ್ ಮಾಡಾಯ್ತು ನಾವು, ಇಟ್ ಈಸ್ ನಾಟ್ ಡಿಫ್ರೆಂಟ್, ಸೇಮ್ ಅಂತ ನಾವು ಪ್ರೂವ್ ಮಾಡಾಯ್ತು. ಸೊ ಕೇವಲ ಒಂದೇ ಒಂದು ಯೂನಿಕ್ ಎಲಿಮೆಂಟ್ ಇರುತ್ತೆ. ಯೂನಿಕ್ ಅಂದ್ರೇನು ಒಂದೇ ಒಂದು. ಸೊ ಇವಾಗ ಮೊದಲನೇ ಪ್ರೂಫ್ ಆಯ್ತು. ನೆಕ್ಸ್ಟ್ ಎರಡನೇ, ಸಪೋಸ್ A dash and A double dash are two elements of A which belongs to G. ಸರಿನಾ? ಸೊ A dash ಮತ್ತೆ A double dash ಅಂತ ತಗೊಂತ ಇದ್ದೀನಿ. Since A dash is the inverse of A, ಸರಿನಾ? So A dash is the inverse of A into A dash is equal to A dash into A. ಸೊ ಇದು ಯಾವ ರೀತಿ ಅಂತಂದ್ರೆ A into B is equal to B into A, ಉಲ್ಟಾ ಬರ್ದಂಗೆ ಆಯ್ತು ಅಲ್ವಾ? is equal to E ಅಂತ ತಗೊಂತೀನಿ. E is the identity element of G. ಸರಿನಾ? ಸೊ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದೀನಲ್ಲ E1 E2 ಅಂತ ಎಲ್ಲವಾ. ಸೊ ಅವೆಲ್ಲವೂ ಕೂಡ ಡಿಫ್ರೆಂಟ್ ಅಲ್ಲ, ಕೇವಲ ಒಂದೇ ಒಂದು ಯೂನಿಕ್ ಅಂತ ಬಂತಲ್ವಾ. ಸೊ ಅದೇ ಯೂನಿಕ್ ಇಲ್ಲಿ ತಗೊಂಡಿರೋದು ಏನು, ಐಡೆಂಟಿಟಿ ಎಲಿಮೆಂಟ್, ಯೂನಿಕ್ ಐಡೆಂಟಿಟಿ ಎಲಿಮೆಂಟ್ E ಅಂತ. ನೆಕ್ಸ್ಟ್, A double dash is the inverse of A. ಸೊ A into double dash is equal to A double dash into A will be equal to E. ಸೊ ಇವಾಗ ಅದನ್ನ ನಾನು ಪ್ರೂವ್ ಮಾಡ್ಬೋದು. ಯಾವ ರೀತಿ? A dash. ಸೊ A dash ಗೆ ನಾನು ಏನ್ ಮಾಡ್ತೀನಿ, E ಅನ್ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ. ಈ ವ್ಯಾಲ್ಯೂ ನನಗೆ ಗೊತ್ತಿದೆ ಇವಾಗ. ಸೊ ಇದನ್ನ ತಗೊಂತೀನಿ A into A double dash. ಸರ್ ಆಯ್ತಾ? ಈ ಜಾಗದಲ್ಲಿ ಏನ್ ಮಾಡಿದೆ, A into A double dash ಅನ್ನ ತಗೊಂಡೆ, ವಿಚ್ ಕ್ಯಾನ್ ಬಿ ಈಕ್ವಲ್ ಟು. ಸೊ ಇವಾಗ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಸಿಂಪಲ್, ಇವೆರಡರ ಮಧ್ಯೆ ಇದ್ದಂತಹ ಬ್ರಾಕೆಟ್ ಅನ್ನ ಇವೆರಡರ ಮಧ್ಯೆ ಹಾಕ್ಕೊಂತ ಇದೀವಿ ಅಷ್ಟೇ, ಅಸೋಸಿಯೇಟಿವಿಟಿ ರೂಲ್ ತರ. ಸೊ ಅಸೋಸಿಯೇಟಿವಿಟಿ ರೂಲ್ ತರ ಹಾಕೊಂಡಾಗ A dash into A ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, E ಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ A double dash ಹಂಗೆ ಉಳ್ಕೊಂಡು, ಸೊ E into A double dash ಅನ್ನು ನಾನು A double dash ಅಂತ ಬರೀಬಹುದು. ಸೊ ಇದೇ ರೀತಿ ಸಿಂಪಲ್ ಆಗಿ. ಸರಿನಾ? ನೋಡಿ, A dash is equal to A double dash ಆದಂಗ ಆಯ್ತು. A dash is equal to A double dash ಆದಂಗ ಆಯ್ತು. ಸೊ A dash and A double dash are not different. ಸೊ ಎರಡು ಕೂಡ ಡಿಫರೆಂಟ್ ಅಲ್ಲ ಅಂತಂದ್ರೆ ಏನಿರ್ತವೆ, ಸೇಮ್ ಆಗಿರ್ತವೆ. ಎವ್ರಿ ಎಲಿಮೆಂಟ್ ಹ್ಯಾಸ್ ಓನ್ಲಿ ಒನ್ ಇನ್ವರ್ಸ್. ಸರಿನಾ? ಸೊ ಕೇವಲ ಒಂದೇ ಒಂದು, ಎಲ್ಲವೂ ಕೂಡ ಸೇಮ್ ಆಗಿರೋದ್ರಿಂದ ಕೇವಲ ಒಂದೇ ಒಂದು ಇರುತ್ತೆ ಯೂನಿಕ್, ಅಥವಾ ಕೇವಲ ಒಂದೇ ಒಂದು ಇನ್ವರ್ಸ್ ಇರುತ್ತೆ ಅಂತ ಅರ್ಥ. ಸೊ ಪ್ರೂಫ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟನ್ನ ನೀವು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಸ್ಕ್ರೀನ್ ಶಾಟ್ ತಗೊಳೋದಕ್ಕೆ ನಾನು ಸ್ಪೇಸ್ ಅನ್ನ ಬಿಡ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.